ಈ ಥರ ಟೇಸ್ಟಿಯಾಗಿ ಹೆಸರುಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ನೋಡಿ ನಾನು ಇದು ಎಷ್ಟು ಬೇಗ ಮಾಡಿದ್ದೀನಿ, ಎಷ್ಟು ಟೇಸ್ಟಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಬನ್ನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರೊಟ್ಟಿ ಪಲ್ಯಕ್ಕೆಲ್ಲ ಸೂಪರಾಗಿರುವಂಥ ಹೆಸರುಕಾಳು ಪಲ್ಯ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೆಸರುಕಾಳು ಪಲ್ಯ ಕ್ವಿಕ್ಕಾಗಿ ಸೂಪರಾಗಿ ಮಾಡುವಂಥ ರೊಟ್ಟಿಗೆ ಚಪಾತಿಗೆ ಮಾಡುವಂಥ ಹೆಸರುಕಾಳು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನೋಡ್ತಾ ಇಲ್ಲ ಅನ್ನೋದು ಬೇಜಾರು ನನಗೆ. ನಾನು ಎಲ್ಲರಿಗೂ ನೋಡ್ತಾ ಇದ್ದೀನಿ, ಲೈಕ್ ಮಾಡ್ತೀನಿ, ಇದು ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊತೀನಿ, ಹಾಗೆ ಕಮೆಂಟು ಹಾಕ್ತೀನಿ. ಆದರೆ ನಾನು ಯಾರು ನೋಡ್ತಾ ಇಲ್ಲ, ನನಗೆ ಬೇಜಾರು. ಆದರೂ ಪರವಾಗಿಲ್ಲ, ನಾನು ಮಾಡೋದನ್ನ ಮಾಡಬೇಕು ಅಂತ ನಾನು ಮಾಡ್ತೀನಿ. ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಅಂಗಿ. ಸಾಸಿವೆ ಯಾವುದೇ ಕಾರಣಕ್ಕೂ ಒತ್ತಬಾರ್ದು. ನೋಡಿ ಎಷ್ಟು ಆ ಥರ ಹಾಕಬೇಕು. ಕೆಲವು ಕಡೆ ಒತ್ತಿಸ್ಬಿಡ್ತಾರೆ. ಅದಕ್ಕೆ ನಾನೀಗ ಉದ್ದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿ ಹಾಕಬೇಕು. ಎಣ್ಣೆ ಕಾದಿದೆಲ್ಲ ಹಾಕಬೇಕು. ಇದು ಎಣ್ಣೆಯಲ್ಲೇ ಫ್ರೈ ಆಗೋದು. ಇದಕ್ಕೆ ನೀರು ಜಾಸ್ತಿ ಬಳಸೋ ಹಾಗಿಲ್ಲ. ಹೇಗೆ ಬೇಗನೆ ಮಾಡ್ಕೊಳೋದು ಪಲ್ಯ. ಈಗ ಟೈಮ್ ಅರ್ಜೆಂಟ್ ಆಗಿಬಿಟ್ಟಿದೆ ಅನ್ನೋಕ್ಕೆ ರೊಟ್ಟಿಗೆ, ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿ ಯಾವ ಥರ ಬೇರೆ ಬೇರೆ ಊರಲ್ಲಿ ರೊಟ್ಟಿ ಇರ್ತಾವೆ, ಆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಜೋಳದ ರೊಟ್ಟಿ ಮಾಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲೇ ಇದು ಆಗಲಿ. ನೋಡಿ ಈಗ 2 ಟೊಮೊಟೊ, ಹುಳಿ ಟೊಮೊಟೊ 2 ಹಾಕ್ಕೊಂಡಿದ್ದೀನಿ. ನಿಮಗೆ ಜನಗಳು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಾನು 2 ಹುಳಿ ಟೊಮೊಟೊ ಹಾಕಿದ್ದೀನಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಟೊಮೊಟೊ ಬೇಗ ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ತಕ್ಕ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಅದಕ್ಕೆ ಒಂಚೂರು ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಆಮೇಲೆ 1 ಟೇಬಲ್ ಸ್ಪೂನು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಇದ್ದರೆ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ. ರೊಟ್ಟಿ ಸೊಪ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು. ನಾನು ಮಸಾಲ ಅಂದರೆ ಇದು 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ತಿದ್ದೀನಿ. ಗರಂ ಮಸಾಲ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಹಾಕಿ ನೋಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನಾನು. ನೀವು ಈ ಥರ ಮಾಡಿ ನೋಡಿ ಒಂದ್ಸಲ, ಚೆನ್ನಾಗಿರುತ್ತೆ ಇದು. ಇದೆಲ್ಲ ಇದರಲ್ಲಿ ಬೇಯಬೇಕಷ್ಟೇ. ಗರಂ ಮಸಾಲ ಎಲ್ಲ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಬೇಯಿ. ನಾನೀಗ ಇದು ನೆನೆಸಿ 1 ವಿಸಲ್ ಹೊಡಿಸಿದ್ದೀನಿ, 2 ವಿಸಲ್ ಹೊಡಿಸಿದ್ದೀನಿ ಹೆಸರುಕಾಳು. ಈಗ ಈ ಥರ ಮಾಡಿಕೊಂಡ್ರೆ ಬೇಯವಾಗುತ್ತೆ ಹೆಸರುಕಾಳು ಪಲ್ಯ. ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಹೆಸರುಕಾಳು ಬೇಯಿಸ್ಬಿಟ್ಟು ಮಾಡೋದು ಒಂಥರ. ಎಲ್ಲ ಕುಕ್ಕರಿಗೆ ಹಾಕಿ ಮಾಡ್ತಾರೆ. ನಾನು ಆ ಥರನೂ ಮಾಡ್ತೀನಿ. ಕುಕ್ಕರಿಗೆ ಹಾಕಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದೆಲ್ಲ ಕುಕ್ಕರಿಗೆ ಹಾಕಿ ಮಾಡೋದು. ಇದು ಬೇಗ ಆಗುತ್ತೆ. ಮತ್ತು ಇದು ಬೇಯೋಷ್ಟು ಇದು ಇರಲ್ಲ. ಆಲ್ರೆಡಿ ಇದರಲ್ಲಿ ಬೆಂದು ಹೋಗ್ಬೇಕಲ್ಲ, ಬೇಗ ಕ್ವಿಕ್ಕಾಗುವಂಥ ಹೆಸರುಕಾಳು ಪಲ್ಯ. ನೋಡಿ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ. ಇದು ಬೇಯೋಂಥದ್ದು ಏನಿಲ್ಲ. ಇದು ಆಲ್ರೆಡಿ ಎಲ್ಲ ಬೆಂದೋಗಿರೋದಕ್ಕೆ ಒಂಚೂರು ಎಣ್ಣೆಯಲ್ಲೇ ಫ್ರೈ ಇದು ಆಗಬೇಕಾದ್ರೆ ಒಂದು ಸ್ವಲ್ಪ. ಇದಕ್ಕೆ ಸಣ್ಣ ಕೆಚ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ತಿದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಸಿಂಪಲಾಗಿ ಮಾಡ್ಕೊಳ್ಳೋಂಥ ಪಲ್ಯ ಇದು. ಬೇಗ ಆಗುತ್ತೆ. ಒಂದು 10 ನಿಮಿಷದಲ್ಲೇ ಪಲ್ಯ ಆಗುತ್ತೆ. ನೋಡಿ ನೀವು ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.